ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಾಯಿ ಮರಣ ತಡೆಗಟ್ಟೋದ್ರಲ್ಲಿ ಲಕ್ಷ್ಯ ದಕ್ಷತಾ ಎಂಬ ತರಬೇತಿಗಳು ಮತ್ತು ಕಾಯಕಲ್ಪ ಮತ್ತು ಸುಮನ್ ಸುರಕ್ಷಿತ ಮಾತೃತ್ವ ಆಶ್ವಾಸನೆ ನಿಮಗೆಲ್ಲ ಪ್ರತಿ ತಿಂಗಳು 9ನೇ ತಾರೀಕು ಏನೋ ನಡೀತಾ ಇರ್ತದೆ ಆರೋಗ್ಯ ಇಲಾಖೆಯಲ್ಲಿ. ಏನಂದರೆ ನವಮಾಸ ಹೊತ್ಕೊಂಡಾಗ ನವಮಾಸದಲ್ಲಿ ಅವಳನ್ನ ಯಾವ ರೀತಿ ನೋಡ್ಕೋಬೇಕು ಅಂತ ಪ್ರತಿ ತಿಂಗಳ 9ನೇ ತಾರೀಕು ಒಂದು ಗರ್ಭಿಣಿಯನ್ನು ತಜ್ಞ ವೈದ್ಯರುಗಳೇ ಪರಿಶೀಲಿಸುವ ಒಂದು PMSMA ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಲ್ಲಿ ಆಕೆಗೆ ಸಕ್ಕರೆ ಕಾಯಿಲೆ, BP ಅಥವಾ ಗಂಡಾಂತರ ಗರ್ಭಿಣಿ, ಹಿಂದೆ ಸಿಸೇರಿಯನ್ ಆಗಿರೋರು, ಮಲ್ಟಿಪಲ್ ಪ್ರೆಗ್ನೆನ್ಸಿ, ಅನಿಮಿಯಾ ವಿತ್ ಪ್ರೆಗ್ನೆನ್ಸಿ ಅಂತ ಗರ್ಭಿಣಿಯರನ್ನ ನಾವು ನೋಡ್ಕೋತೇವೆ ಅಂದರೆ ಆ 9ನೇ ತಾರೀಕು ನೀವು ನೆನ್ಪಿಡೋದಲ್ದಲೇ ಜನಸಾಮಾನ್ಯರ ಜನಮಾನಸದಲ್ಲೇ ಇವತ್ತು ಬೆರೆತು ಹೋಗಿದೆ ಅಂದರೆ ಅದು ಒಂದು ಕಾರ್ಯಕ್ರಮ, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮವು ಜನಸಾಮಾನ್ಯರಿಗೆ ಯಾವ ರೀತಿ ತಲುಪ್ತಾ ಇದೆ ಎನ್ನುವುದಕ್ಕೆ ಒಂದು ನಿದರ್ಶನ ಆಗಿದೆ. ನಮ್ಮಲ್ಲಿ ಎಲ್ಲಿ ನೀವೀಗಾಗಲೇ ಕೇಳಿರಬಹುದು, ಅನೇಕ ಕಡೆ ಕೇಳಿರ್ತೀರ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಕೆಲವು ಮಾರ್ಪಾಡನ್ನು ತಂದಿದ್ದೇವೆ. ಟ್ರಯಾಡ್ ಅಂತ ಅಂದರೆ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಡಬಲ್ ಟ್ರಯಾಡ್ ಅಂದರೆ ಅನಸ್ಥೆಟಿಸ್ಟು, ಪಿಡಿಯಾಟ್ರಿಷನ್ನು ಮತ್ತು ಆಬ್ಸ್ಟೆಟಿಷಿಯನ್ ಈ 3 ಜನ ಕೊಡುವಂಥ ಗುಣಮಟ್ಟದ ಸೇವೆಯನ್ನು ನಾವು ಸುಮಾರು 113 ಆಸ್ಪತ್ರೆಗಳಲ್ಲಿ ನಾವು ಸಿಂಗಲ್ ಟ್ರಯಾಡ್ ಎಲ್ಲ 3 ಜನ ತಜ್ಞ ವೈದ್ಯರು ಕೂಡ ಇರ್ತಾರೆ. ಸುಮಾರು 50 ನಮ್ಮಿಂದ ಒಂದು 60ರಿಂದ 63 ಸಂಖ್ಯೆಯಲ್ಲಿ ಡಬಲ್ ಟ್ರಯಾಡ್ 24 ಗಂಟೆ ಸೇವೆ ಕೊಡುವ ರೀತಿಯಲ್ಲಿ ನಾವು ತಜ್ಞ ವೈದ್ಯರನ್ನು ಸಜ್ಜುಗೊಳಿಸಿದ್ದೇವೆ. ಇದನ್ನು ನೀವು ಆಗಲೇ ಪತ್ರಿಕೆಗಳಲ್ಲಿ ನೋಡ್ತಾ ಬಂದಿದ್ದೀರ, ಏನೋ ಬದಲಾವಣೆ ಆಗ್ತಾಯಿದೆ ಆರೋಗ್ಯ ಇಲಾಖೆಯಲ್ಲಿ ಅಂತ. 24 ಗಂಟೆ ಸೇವೆಗಳನ್ನು ಕೊಡಲಿಕ್ಕೆ ತಾಲೂಕು ಆಸ್ಪತ್ರೆಯಲ್ಲಿ ಡಬಲ್ ಟ್ರಯಾಡ್ ಅಂತ ಒಂದು ಯೋಜನೆ ಮಾಡಿ 3 ತಜ್ಞ ವೈದ್ಯರು 24 ಗಂಟೆಗಳ ಸೇವೆ ಕರೆಯೋಂಗಿಲ್ಲ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಆನ್ ಕಾಲ್ ಅಲ್ಲ, ಅವ್ರ ಆಸ್ಪತ್ರೆಯಲ್ಲೇ ಇರ್ತಾರೆ. ಆ ರೀತಿಯಂಥ ಕಾರ್ಯಕ್ರಮವನ್ನು ನಾವು ರೂಪಿಸಿರ್ತೇವೆ. ಅದ್ರ ಮೂಲಕ ತಾಯಿ ಮರಣ ಕಡಿಮೆ ಮಾಡೋದು ನಮ್ಮ ಉದ್ದೇಶ ಆಗಿರುತ್ತೆ. ಈಗ ನಿಮಗೆ ಇದೊಂದು ಸ್ಪೆಷಲ್ ವರ್ಡ್ ಆಗಿ ವಿಶೇಷ ಪದ ಆಗಿ ಕಾಣಿಸ್ತಾ ಇದೆ. ಇದು ನವೀನ ಕಾರ್ಯಕ್ರಮ, ನಮ್ಮ ಮಾನ್ಯ ಸಚಿವರ ಒಂದು ಬ್ರೈನ್ ಚೈಲ್ಡ್. ಅದು ಋತುತಾರೆ ಅಂತ. ಎಲ್ಲರಿಗೂ ಏನಾಗುತ್ತೆ, ಹುಟ್ಟಿದಾಗ ವೂಮ್ ಟು ಟುಂಬ್ ಅನ್ಕೋತೀರ. ಇಟ್ ಈಸ್ ನಾಟ್ ವೂಮ್ ಟು ಟುಂಬ್, ಇಟ್ ಈಸ್ ವೂಮ್ ಟು ವೂಂಬ್, ಗರ್ಭದಿಂದ ಗರ್ಭದವರೆಗೆ. ಅಂದರೆ ನೆಕ್ಸ್ಟು ಹುಟ್ಟುವ ಮಗುನ ನಾವು ಆಕೆಗೆ ಹದಿಹರೆಯದಲ್ಲಿ ಯಾವಾಗ ಮದುವೆ ಆಗಬೇಕೋ ಅವಾಗ ಮದುವೆ ಮಾಡಿದಾಗ ಆಕೆಯ ರಕ್ತಹೀನತೆಯನ್ನು ಕಂಟ್ರೋಲ್ ನಾವು ಗುರುತಿಸೋಕ್ಕೆ ನಮ್ಮಲ್ಲಿ RKSK ಅಂತ ಕಾರ್ಯಕ್ರಮಗಳಿವೆ. ಅನಿಮಿಯಾ ಮುಕ್ತ ಭಾರತ್, ಅದರಲ್ಲಿ ನಾನ್ ಇನ್ವೇಸಿವ್ ಮೆಥಡಲ್ಲೂ ಕೂಡ ನಾವು ಹಿಮೋಗ್ಲೋಬಿನ್ ಕಂಡುಹಿಡಿದು ಅವರಿಗೆ WIFS ವೀಕ್ಲಿ ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಕಾರ್ಯಕ್ರಮದ ಮೂಲಕ ಹದಿಹರೆಯದ ಆರೋಗ್ಯ, ಸ್ನೇಹ ಕ್ಲಿನಿಕ್ಗಳ ಮೂಲಕ ಅವರಿಗೆ ಕೌನ್ಸಿಲಿಂಗ್ ಮಾಡುವುದರ ಮೂಲಕ ಅವರು ಡ್ರಗ್ ಅಡಿಕ್ಟ್ಸ್ ಆಗಬಾರ್ದು, ಆ ರೀತಿಯಲ್ಲಿ ಕೂಡ ಕೌನ್ಸಿಲಿಂಗ್, ಸಬ್ಸ್ಟೆನ್ಸ್ ಅಬ್ಯೂಸ್ಗೆ ಹೋಗಬಾರ್ದು. ಅವರ ಹದಿಹರೆಯದ ಕಾಯಿಲೆಗಳಾದ ಮೊಡವೆ ಇರ್ಬೋದು, ಚಿಂತೆ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಫ್ಯಾಮಿಲಿ ಕಾನ್ಫ್ಲಿಕ್ಟ್ಸ್ ಇರ್ಬೋದು, ಅಲ್ಲಿ ಸೈಕ್ಯಾಟ್ರಿಸ್ಟ್ ಕೌನ್ಸಿಲಿಂಗ್ ಮಾಡಿಸೋದ್ರ ಮೂಲಕ ಹದಿಹರೆಯದವ್ರನ್ನ ಇವತ್ತು ನಾವು ನೋಡಿಕೊಂಡ್ರೆ ಅವ್ರು ಯಾವಾಗ ಮದುವೆ ಆಗಬೇಕೋ ಅವಾಗ ಆಗ್ತಾರೆ, ಮೊದಲನೇ ಮಗುವನ್ನು ಯಾವಾಗ ಪಡಿಬೇಕೋ ಅವಾಗ ಪಡಿತಾರೆ. ವೂಮ್ ಟು ವೂಂಬ್, ಈ ಗರ್ಭವನ್ನು ನೋಡಿಕೊಂಡ್ರೆ ಆಕೆಗೆ ಹುಟ್ಟುವ ಗರ್ಭದ ಬಗ್ಗೆ ಜವಾಬ್ದಾರಿಯುತ ನಡೆಯುಳ್ಳವಳ ಒಂದು ಹದಿಹರೆಯದವ್ರನ್ನ ನಾವು ತಯಾರಿಸ್ತಾ ಇದ್ದೇವೆ. ರೆಸ್ಪಾನ್ಸಿಬಲ್ ಸೆಕ್ಷುವಲ್ ಬಿಹೇವಿಯರ್, ರಿಪ್ರೊಡಕ್ಟಿವ್ ಆಟೋನಮಿಯನ್ನು ನಾವು ಸ್ನೇಹ ಕ್ಲಿನಿಕಲ್ಲಿ ಕಲಿಸ್ತಾ ಇದ್ದೇವೆ. ಮತ್ತು ತಾಯಂದಿರಿಗೆ ಕೂಡ ಈ ರಿಪ್ರೊಡಕ್ಟಿವ್ ಆಟೋನಮಿಯಲ್ಲಿ ಗರ್ಭಪಾತ ಯಾವಾಗ ಮಾಡಿಸ್ಕೋಬೇಕು, ಸುರಕ್ಷಿತ ಗರ್ಭಪಾತ ಸೇವೆಗಳು ಮತ್ತು ಮೆಡಿಕಲ್ ಮೆಥಡ್ ಆಫ್ ಅಬಾರ್ಷನ್, ಕಾಂಪ್ರಹೆನ್ಸಿವ್ ಅಬಾರ್ಷನ್ ಕೇರ್. ನಿಮಗೆ ಇನ್ನೊಂದು ಸಂತೋಷಕರ ಸುದ್ದಿ ಅಂದರೆ ಕರ್ನಾಟಕ ರಾಜ್ಯವು ಗರ್ಭಪಾತ ಸೇವೆಗಳನ್ನು ನೀಡುವಲ್ಲಿ ಮುಂಚೂಣಿಯಲ್ಲಿದೆ. ಏನು ಹಿಂದೆ ಎಲ್ಲ ಏನು ಆ ಥರ ಸೇವೆಗಳು ಅಂದರೆ ಬರೀ ಕಾಂಡೋಮ್ ಇರ್ಬೋದು, ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ ಇರ್ಬೋದು ಅಂತ ಯೋಚಿಸ್ತಾ ಇದ್ರು. ಇವತ್ತು ಯಾವ ಒಂದು ಮಟ್ಟಕ್ಕೆ ಆರೋಗ್ಯ ಇಲಾಖೆ ಹೋಗಿದೆ ಅಂದರೆ ಸಬ್ಡರ್ಮಲ್ ಇಂಪ್ಲಾಂಟ್ಸ್ ಮತ್ತು ಇಂಜೆಕ್ಷನ್ಸ್ ಅಂತರ ಈ ರೀತಿಯ ಹೊಸ ಕಾರ್ಯಕ್ರಮಗಳ ಮೂಲಕ ಹದಿಹರೆಯದವ್ರನ್ನ ವಿದ್ಯಾವಂತ ಕಪಲ್ಸ್ನ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೇವೆ. ಆ ಮೂಲಕ ಆ ಜನಸಂಖ್ಯೆ ನಿಮಗೆಲ್ಲ ಒಂದು ಗೊತ್ತಿರಲಿ, ಇವತ್ತು ನಮ್ಮ ಟೋಟಲ್ ಫರ್ಟಿಲಿಟಿ ರೇಟ್ ಕಡಿಮೆ ಆಗೋಗಿದೆ. ಜನಸಂಖ್ಯಾ ಫಲವತ್ತತೆ ದರ 2.1 ಅಚೀವ್ ಮಾಡಬೇಕಾಗಿತ್ತು. ನಾವು 1.6ಗೆ ಬಂದುಬಿಟ್ಟಿದ್ದೇವೆ. ಅಂದರೆ ಒಂದು ಸ್ತ್ರೀ ತನ್ನ ಜೀವಮಾನದಲ್ಲಿ ಎಷ್ಟು ಮಕ್ಕಳನ್ನು ಕೊಡಬಹುದು ಅನ್ನೋದರಲ್ಲಿ ಕಡಿಮೆ ಆಗಿದ್ದೇವೆ. ಕಡಿಮೆ ಆಗಿದ್ದರ ಅರ್ಥ ಗುಣಮಟ್ಟದ ಜನಸಂಖ್ಯೆಯನ್ನು ಕೊಡುವಂಥ
ಸೇವೆಗಳನ್ನು ಆರೋಗ್ಯ ಇಲಾಖೆ ಕೊಡ್ತಾ ಇದೆ. ಅದರಲ್ಲಿ ಕೂಡ ನಾವೀಗಾಗಲೇ ಹೇಳಿದಾಗೆ ಅವರಿಗೆ ರಿಪ್ರೊಡಕ್ಟಿವ್ ಹೆಲ್ತ್ ಆಯ್ಕೆ ಆಗಬೇಕೇ ಹೊರತು ಅದು ಬೈ ಚಾನ್ಸ್ ಆಗಬಾರ್ದು ಎಂಬ ಉದ್ದೇಶದಿಂದ ಇವತ್ತು ಹೊಸ ಹೆಜ್ಜೆ, ಅಂದರೆ ಯಾವಾಗ ಗಂಡ ಹೆಂಡತಿ ಒಂದು ಕಪಲ್ಸ್ ಹೊಸದಾಗಿ ಮದುವೆ ಆದ ದಂಪತಿಗಳಿಗೆ ಒಂದು ಹೊಸ ಹೆಜ್ಜೆ ಮೂಲಕ ಅವರಿಗೆ ಏನು ಕಾಂಟ್ರಸೆಪ್ಟಿವ್ ಮೆಥಡ್ ಬಳಸಬಹುದು, ಅವರ ಮೊದಲನೇ ಮಗುವನ್ನು ಯಾವಾಗ ಮುಂದೂಡಬಹುದು, ಮೊದಲನೇ ಮಗುವನ್ನು ಐಚ್ಛಿಕವಾಗಿ ಯಾವಾಗ ಪಡಿಬಹುದು, ಮತ್ತು ಅವರ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಗೆ ಅವರು ಯಾವಾಗ ಸ್ಕ್ರೀನ್ ಮಾಡ್ಕೋಬೋದು ಎಂಬ ಹೊಸ ಕಾರ್ಯಕ್ರಮವನ್ನು ಕೂಡ ಹೊಸ ಹೆಜ್ಜೆ ಎಂಬ ಅರ್ಥದಲ್ಲಿ ನಾವು ಕೊಡ್ತಾ ಇದ್ದೇವೆ. ಇನ್ನು ಋತುತಾರೆ ಅಂದರೆ ನಾನೀಗಾಗಲೇ ಹೇಳಿದ ಹಾಗೆ ಗರ್ಭದಿಂದ ಗರ್ಭದವರೆಗೆ, ಅಂದರೆ ಗರ್ಭ ಧರಿಸುವ ಸ್ತ್ರೀಯನ್ನು ಅದೇ ಮುಟ್ಟು ನಿಂತಾಗ ನೋಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಸಚಿವರ ಒಂದು ದೂರದೃಷ್ಟಿಯಿಂದ ಹೊರಹೊಮ್ಮಿದೆ ಅಂತ ಹೇಳೋಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಇವತ್ತು ಒಂದು ಸ್ತ್ರೀ ಮುಟ್ಟು ನಿಲ್ಲುವಾಗ ಆಗುವಂಥ ಒಂದು ಮಾನಸಿಕ ಸಂಘರ್ಷ, ದೈಹಿಕ ಸಂಘರ್ಷಗಳನ್ನು ಎದುರಿಸುವಂಥ ಒಂದು ಕಾರ್ಯಕ್ರಮ ಇಡೀ ರಾಷ್ಟ್ರದಲ್ಲೇ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯ ಹೊರಹೊಮ್ಮಿಸ್ತಾ ಇದೆ. ಅದನ್ನು ಋತುತಾರೆ ಎಂಬ ಹೆಸರಿಂದ ಕರಿತಾ ಇದ್ದೀವಿ. ಅದಕ್ಕೆ ಒಂದು ಬ್ರ್ಯಾಂಡ್ ಅಂಬಾಸಿಡರನ್ನು ಕೂಡ ಗುರುತಿಸಿದ್ದೇವೆ. ಅದರಲ್ಲಿ ಆಶಾ ಕಾರ್ಯಕರ್ತೆಯರು ಸ್ತ್ರೀಗಾಗುವಂಥ ಒಂದು ಹಾರ್ಟ್ ಫ್ಲ್ಯಾಶಸ್ ಇರಬಹುದು, ಮೂಳೆ ಸವೆತ ಇರಬಹುದು, ಅಥವಾ ಆ ಸಮಯದಲ್ಲಿ ಬರುವಂಥ BP ರಕ್ತದೊತ್ತಡ ಇರ್ಬೋದು. ಮತ್ತು ನಮ್ಮ ಈ ರಕ್ತದೊತ್ತಡ ಅಂತ ಬಂದಾಗ ನಿಮಗೆಲ್ಲ ಹೇಳೋಕ್ಕೆ ಒಂದು ಇಚ್ಛೆ ಪಡ್ತೇನೆ, ಈ ಶತಮಾನದ ಕಾಯಿಲೆ ಅಂದರೆ ಕ್ಯಾನ್ಸರ್ ಮತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯ ಮೊದಲನೇ ಒಂದು ಮುಂಚೂಣಿಯಲ್ಲಿದೆ, ಪಯೋನೀರ್ ಅಂತ ಹೇಳೋಕ್ಕೆ ಬಹಳ ಇಚ್ಛೆ ಪಡ್ತೇನೆ. ಯಾಕಂದರೆ ಡೇ ಕೇರ್ ಕೀಮೋಥೆರಪಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಕಿದ್ವಾ ಇರಬಹುದು, ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ರೆಫರ್ ಆದಂಥ ಪ್ರಕರಣಗಳಿಗೆ ಜಿಲ್ಲಾ ಮಟ್ಟದಲ್ಲಿ ಅವರು ಕೊಡುವಂಥ ಏನು ಇವತ್ತು ಕೀಮೋ ಕೊಡ್ಸ್ಕೊಬಂದ್ವಿ, ಇವತ್ತು 4ನೇ ಕೀಮೋ ಇತ್ತು, ಇವತ್ತು 5ನೇ ಕೀಮೋ ಇತ್ತು ಅಂತ ಹೇಳಿದಾಗ ಅವರ ಏನು ಶೆಡ್ಯೂಲ್ ಇರುತ್ತೆ ಅದನ್ನು ಜಿಲ್ಲಾ ಮಟ್ಟದಲ್ಲೇ ಕೊಡ್ತಾ ಇದ್ದೇವೆ. ಅಂದರೆ ಅವರಿಗೆ ಆಗುವಂಥ ಪ್ರಯಾಣ ದರ, ಮಾನಸಿಕ ಕ್ಲೇಶ ಎಲ್ಲ ಉಳಿಸಿ ಇವತ್ತು ಎಲ್ಲ ಜಿಲ್ಲಾಸ್ಪತ್ರೆಗಳು ಕೂಡ ಡೇ ಕೇರ್ ಕೀಮೋಥೆರಪಿಯನ್ನು ಕೊಡ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಮತ್ತು ಏನು ರಕ್ತದೊತ್ತಡಕ್ಕೆ ಸುಮಾರು 80 ಲಕ್ಷ, ಹತ್ತತ್ರ 1 ಕೋಟಿ ಜನಸಂಖ್ಯೆಯನ್ನು ನಾವು ಸ್ಕ್ರೀನ್ ಮಾಡಿದ್ದೇವೆ 30 ವರ್ಷಕ್ಕೆ ಮೇಲ್ಪಟ್ಟವರಲ್ಲಿ. ಅದರಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಹೊರಹೊಮ್ಮಿದೆ. ಏನು ನ್ಯಾಷನಲ್ ಪ್ರಿವಲೆನ್ಸ್ ರೇಟ್ ಏನಿದೆ, ಆ ರೇಟಿಗೆ ತಕ್ಕಂತೆ ನಮ್ಮ BP ಮತ್ತು ಸಕ್ಕರೆ ಕಾಯಿಲೆ ರೇಷಿಯೋ, ಅಂದರೆ ಬಾಧಿತ ಜನಸಂಖ್ಯೆ, ಆ ಸಂಖ್ಯೆ ನಿಖರವಾಗಿ ಹೊರಹೊಮ್ಮಿದೆ ಅಂತ ಹೇಳೋಕ್ಕೆ ನನಗೆ ಸಂತೋಷವಾಗ್ತದೆ.